ವಿಧಾನಸೌಧದಲ್ಲೇನು ಪಾಕ್ ಪರ ಘೋಷಣೆ ನಡೀತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅದು ನಡೆದದ್ದು ಹೌದು ಅನ್ನೋದು ದೃಢಪಟ್ಟಿದೆ. ಹಾಗಾಗಿ ಪಾಕ್ ಪರ ಘೋಷಣೆ ಕೂಗಿದವರ ವಿಚಾರಣೆಯನ್ನ ಈಗ ತೀವ್ರ ಗತಿಯಲ್ಲಿ ನಡೆಸಲಾಗ್ತಾ ಇದೆ. ಆದ್ರೆ ಇಲ್ಲೊಂದು ವಿಚಾರ, ನಾಸಿರ್ ಹುಸೇನ್ ಬೆಂಬಲಿಗರು ಬಂದು ಪಾಕ್ ಪರ ಘೋಷಣೆ ಕೂಗಿದ್ರು. ನಾಸಿರ್ ಅವರೇ ಅವರಿಗೆಲ್ಲ ಪಾಸ್ ತೆಗೆದುಕೊಂಡು ಅವರನ್ನ ಒಳ ಕರ್ಕೊ ಬಂದಿದ್ರು. ಆದ್ರೆ ನಾಸಿರ್ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲ ಅವರ 26 ಬೆಂಬಲಿಗರ ವಿಚಾರಣೆಯಾಗಿದೆ. ಹಾಗಿದ್ರೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರ ವಿಚಾರಣೆ ಇಲ್ವಾ? ಯಾಕಿಲ್ಲ ಎನ್ನುವ ಪ್ರಶ್ನೆ ಈಗ ಪ್ರಮುಖವಾಗಿ ಕಾಡ್ತಾ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ನಾಸಿರ್ ಹುಸೇನ್, ಅವರ ಪರವಾಗಿ ಬೆಂಬಲಿಗರು ಬಂದದ್ದು, ಅವರ ಪರವಾಗಿ ಘೋಷಣೆ ಕೂಗ್ತಲೇ ಅವರು ಪಾಕ್ ಪರ ಘೋಷಣೆ ಕೂಗಿತ್ತು. ಹಾಗಿದ್ದೂ ಕೂಡ ನಾಸಿರ್ ಹುಸೇನ್ ಅವರನ್ನ ಕರೆಯೋದಕ್ಕೆ ಪೊಲೀಸರು ಯಾಕೆ ಹಿಂದೇಟು ಹಾಕಿದ್ದಾರೆ? ಒಮ್ಮೆ ಕೂಡ ನಾಸಿರನ್ನ ವಿಚಾರಣೆಗೆ ಕರೆಸಿಲ್ಲ ಪೊಲೀಸರು. ಇದು ಯಾಕೆ ಎನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ನಾಸಿರ್ ಹುಸೇನ್ ವಿಚಾರಣೆ ನಡೆಸದೆ ತನಿಖೆಯನ್ನ ಮುಗಿಸ್ತಾರ ಹಾಗಾದ್ರೆ ಪೊಲೀಸರು ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಈಗಾಗಲೇ 3 ಬೆಂಬಲಿಗರನ್ನ ಬಂಧಿಸಿದ್ದಾರೆ ಪೊಲೀಸರು, ವಿಚಾರಣೆ ನಡೆಸ್ತಾ ಇದ್ದಾರೆ. ನಾಸಿರ್ ಹುಸೇನ್ ಪ್ರಭಾವಿ ರಾಜಕಾರಣಿ ಅಂತ ಅವರ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಹಿಂದೇಟು ಹಾಕ್ತಾ ಇದ್ದಾರೆ. ರಾಜಕಾರಣಿ ಎಂಬ ಕಾರಣಕ್ಕೆ ನಾಸಿರ್ ಹುಸೇನ್ಗೆ ವಿನಾಯಿತಿ ಸಿಗ್ತಾ ಇದೆಯಾ ಹಾಗಾದ್ರೆ ಪೊಲೀಸರಿಂದ? 26 ಜನರ ವಿಚಾರಣೆ ಆಗಿದೆ. ನಾಸಿರ್ ಹುಸೇನ್ ಬೆಂಬಲಿಗರೇ ಅವರು. ಅವತ್ತು ಅಲ್ಲಿ ಘೋಷಣೆ ಕೂಗದಂತಹ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಬೆಂಬಲಿಗರು, ಅದರಲ್ಲಿ 26 ಜನರನ್ನ ಕರೆಸಿ ವಿಚಾರಣೆಯನ್ನ ಸಹ ಮಾಡಲಾಗಿದೆ. 3 ಈಗ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಆದ್ರೆ ನಾಸಿರ್ ಹುಸೇನೆ ಅಲ್ಲಿ ಪ್ರಮುಖವಾದಂತಹ ಸಾಕ್ಷಿ, ಆದ್ರೆ ಅವರನ್ನೇ ಇನ್ನೂ ಸಹ ಕರೆದು ವಿಚಾರಣೆ ಮಾಡಿಲ್ಲ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕ್ ಪರ ಘೋಷಣೆ ಕೂಗಿದ್ದು ಸತ್ಯ ಅನ್ನೋದಾಯ್ತು, 3 ಬಂಧಿಸಿದ್ದಾಯ್ತು, ಅವರ ವಿಚಾರಣೆ ನಡೀತಾ ಇದೆ. ಆದ್ರೆ ಇದರ ಪ್ರಮುಖ ಸಾಕ್ಷಿ, ಅವರನ್ನು ಕರ್ಕೊಂಡು ಬಂದಂತವ್ರು ನಾಸಿರ್ ಹುಸೇನ್, ಅವರನ್ನ ವಿಚಾರಣೆ ನಡೆಸಲೇಬೇಕಲ್ವಾ? ಯಾಕೆ ಇದಕ್ಕೆ ಹಿಂದೇಟು ಅಂತ? ಪ್ರತಿಮಾ, ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಲ್ಲಿಯವರೆಗೆ ಒಂದು ಎಕ್ಸಲೆಂಟ್ ವರ್ಕ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಎಷ್ಟೇ ಒತ್ತಡಗಳು ಇದ್ರೂ ಕೂಡ ಅಂದ್ರೆ ಅದನ್ನ FSL ಗೆ 2 ಬಾರಿ ಕಳಿಸಿ ಅದನ್ನ ರೀಕನ್ಫರ್ಮ್ ಮಾಡ್ಕೊಳ್ಳುವ ಮೂಲಕ 3 ಅರೆಸ್ಟ್ ಮಾಡಿ ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೆ ಈ ಮಧ್ಯೆ ಯಾಕೆ ನಾಸಿರ್ ಹುಸೇನ್ ಅವ್ರನ್ನ ವಿಚಾರಣೆಗೆ ಕರೆದಿಲ್ಲ ಅನ್ನೋದು, ಈವರೆಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ, ಈವರೆಗೆ ಅವರಿಂದ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ. ಮತ್ತೆ ಇನ್ನು ಮುಂದೆ ಆದ್ರೂ ಅಂದ್ರೆ ಈ ಒಂದು ಕೇಸ್ ಮುಕ್ತಾಯ ಆಗೋದ್ರೊಳಗಾದ್ರೂ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಪಡ್ಕೊಳ್ತಾರ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ಪಷ್ಟ ಉತ್ತರಗಳಿಲ್ಲ. ಮತ್ತೆ ಅವ್ರನ್ನ ಕರೆಯುವಂತ ಅವ್ರ ಕರೆಯೋ ಅಗತ್ಯ ಇಲ್ಲ ಅನ್ನುವಂತ ರೀತಿಯೇ ಪೊಲೀಸ್ ಮೂಲಗಳಿಂದ ಬರ್ತಾ ಇದೆ. ಸೊ ಹಾಗಾಗಿ ನೋಡ್ತಾ ಹೋದ್ರೆ ಅಂದ್ರೆ ಈ ಒಂದು ಕೇಸ್ ನಲ್ಲಿ ನಾಸಿರ್ ಹುಸೇನ್ ಅವರ ಹೆಸರು ಹೇಳ್ಕೊಂಡೆ ತುಂಬಾ ಬೆಂಬಲಿಗರು ವಿಧಾನಸೌಧಕ್ಕೆ ಬಂದದ್ದು. ಅವರ ಹಿಂದೆ ಮುಂದೆ ನಿಂತ 100 ಜನ ಕಾರ್ಯಕರ್ತರ ಮಧ್ಯೆ ಕೆಲವರು ಪಾಕಿಸ್ತಾನ ಪರ ಒಂದು ಘೋಷಣೆಯನ್ನ ಕೂಗಿದ್ರು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ವಿಡಿಯೋಗಳನ್ನ ಎಲ್ಲ ಈಗಾಗ್ಲೇ FSL ಗೆ ಕಳಿಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಮತ್ತೆ ಅದರಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಇರುವಂತಹದ್ದೇ ಅವತ್ತು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂತ ನಾಸಿರ್ ಹುಸೇನ್ ಅವರು. ಅಂದ್ರೆ ಅವರ ಹೇಳಿಕೆ ತುಂಬಾ ಪ್ರಮುಖ ಆಗುತ್ತೆ. ಯಾಕೆಂದ್ರೆ ಯಾರ್ಯಾರು ಈಗ ಅರೆಸ್ಟ್ ಆಗಿದ್ದಾರೆ, ಮತ್ತೆ ಇನ್ಯಾರ್ಯಾರು ಅಲ್ಲಿ ಬಂದಿದ್ರು, ಮತ್ತೆ ಈ ರೀತಿಯಾದಂತಹ ಘೋಷಣೆ ಕೂಗಲಿಕ್ಕೆ ಕಾರಣಗಳೇನು, ಇದು ಅವರ ಗಮನಕ್ಕೆ ಇಲ್ವಾ? ಸೊ ಇದನ್ನ ಮುಂದೆ ಯಾವ ರೀತಿಯಾಗಿ ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ, ಇದೆಲ್ಲವನ್ನು ಕೂಡ ಒಂದಷ್ಟು ಕೇಸ್ ನ ಭಾಗವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಈವರೆಗೂ ಕೂಡ ಎಲ್ಲೋ ಒಂದ್ ಕಡೆ ನಾಸಿರ್ ಹುಸೇನ್ ಅವ್ರನ್ನ ವಿಚಾರಣೆಗೆ ಒಳಪಡಿಸದೇ ಇರುವಂತದ್ದು, ಕೊನೆ ಪಕ್ಷ ಅವ್ರನ್ನ ಆರೋಪಿ ಮಾಡುವಂತ ಸಾಧ್ಯತೆಗಳು ಇಲ್ಲದೆ ಇದ್ರು ಕೂಡ ಈ ಒಂದು ಕೇಸ್ ನ ಭಾಗವಾಗಿ ಅವ್ರನ್ನ ಸಾಕ್ಷಿಯಾಗಿ ತೆಗೆದುಕೊಂಡಿದ್ದೆ ಆದ್ರೆ ಈ ಕೇಸ್ಗೆ ಒಂದಷ್ಟು ಸಾಕಷ್ಟು ಮಹತ್ವ ಬರ್ತದೆ. ಆದ್ರೆ ಇಲ್ಲಿ ಪೊಲೀಸರು ಈವರೆಗೂ ಯಾಕೋ ಅವ್ರನ್ನ ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಕರೆದಂತೆ ಕಾಣ್ತಾ ಇಲ್ಲ, ಕರೆಯುವಂತೆಯೂ ಕಾಣ್ತಾ ಇಲ್ಲ ಅನ್ನುವಂಥದ್ದು ನೋಡ್ತಾ ಹೋದ್ರೆ ಇಲ್ಲೊಂದ್ ಕಡೆ ರಾಜಕಾರಣಿ ಅನ್ನುವಂತ ಒಂದು ಕಾರಣಕ್ಕಾಗಿ ಅವರಿಗೆ ಒಂದು ಸ್ಪೆಷಲ್ ಎಕ್ಸಾಮ್ಷನ್ ಅನ್ನ ಕೊಡ್ತಿದ್ದಾರ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕೆಂದ್ರೆ ಈ ಅರೆಸ್ಟ್ ಆಗಿರುವಂತ 3 ಇಲ್ತಾಜ್ ಆಗ್ಲಿ, ಮುನಾವರ್ ಮತ್ತೆ ನಾಶಿಪುಡಿ. ಇಲ್ತಾಜ್ ಬಂದಂತವನು ದೆಹಲಿಯಿಂದ ಬಂದದ್ದೇ ಇದೇ ಏನು ನಾಸಿರ್ ಹುಸೇನ್ ಅವರ ಕಾರಣಕ್ಕೆ ಅವರ ತೀರಾ ಕಟ್ಟ ಬೆಂಬಲಿಗ ಇರುವಂತದ್ದು. ಸೊ ಅವರ ಗೆಲುವನ್ನ ನೋಡಿ ಸಂಭ್ರಮಿಸಲಿಕ್ಕೋಸ್ಕರ ದೆಹಲಿಯಿಂದ ಬಂದಂತವನು ಅಂತಹ ಸಂದರ್ಭದಲ್ಲಿ ಏನೋ ಒಂದು ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲೊಂದ್ ಕಡೆ
ಯಾಕೆಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ಮೊದಲೇ ಪೂರ್ವ ನಿರ್ಧಾರಿತವಾಗಿ ಬಂದು ಈ ರೀತಿಯಾದಂತ ಘೋಷಣೆ ಕೂಗಿದ್ರ ಅನ್ನುವಂಥದ್ದು ಮಾತ್ರ ಹಿಂದೆ ಯಾರಾದ್ರೂ ಇರಬಹುದೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ನಸೀರ್ ಹುಸೇನ್ ಅವರಿಗೆ ಯಾಕೆ ಸ್ಪೆಷಲ್ ಎಕ್ಸಾಮ್ಷನ್ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಆದ್ರೆ ತನಿಖೆ ಮಾಡ್ತಾ ಇದ್ದಂತವ್ರು ಕೂಡ ತನಿಖೆ ಮಾಡ್ತಾ ತಂಡ ಏನಿದೆ ಅದು ಇಲ್ಲಿಯವರೆಗೆ ಕರೆದಿಲ್ಲ ಅಂತ ಕನ್ಫರ್ಮ್ ಮಾಡಿದೆ. ಮುಂದೆ ಕರೀತೀರಾ ಅನ್ನುವಂಥದ್ದಕ್ಕೂ ಕೂಡ ಇನ್ನು ಅದ್ರ ಬಗ್ಗೆ ನಿರ್ಧಾರ ಮಾಡಿಲ್ಲ ಅನ್ನುವಂತ ಹೇಳುವ ಮೂಲಕ ಇವ್ರು ನಸೀರ್ ಹುಸೇನ್ ಅವರಿಗೆ ಒಂದು ಸ್ಪೆಷಲ್ ಸ್ಟೇಟಸ್ ಅನ್ನ ಕೊಡ್ತಾ ಇದ್ದಾರೆ ಈ ಒಂದು ಕೇಸ್ ನಲ್ಲಿ. ಯಾಕೆಂದ್ರೆ ಒಂದು ಕ್ರಿಮಿನಲ್ ಕೇಸ್ ದಾಖಲಾದ ಸಂದರ್ಭದಲ್ಲಿ ಅವರು ಏನೋ ಅವರ ಮುಂದೆ ಅವ್ರ ಸಂಭ್ರಮಾಚರಣೆಯಲ್ಲಿ ನಡೆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರಿಂದ ಹೇಳಿಕೆಯನ್ನು ಪಡೆಯದೆ ತನಿಖೆಯನ್ನ ಮಾಡ್ಲಿಕ್ಕೆ ಹೋಗ್ತಿರೋದು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.